ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಗಾಬ್ರಿಯೇಲ್ ದೂತನು ಮರಿಯಳಿಗೆ ಕಾಣಿಸಿಕೊಂಡಾಗ, ಕೃಪೆ ಹೊಂದಿದವಳೇ ನಿನಗೆ ಶುಭವಾಗಲಿ, ದೇವರು ನಿನ್ನೊಡನೆ ಇದ್ದಾರೆ ಎಂದಾಗ ಮರಿಯಳು ಗಾಬರಿಗೊಂಡಳು ಎಂದು ಇಂದು ನಾವು ಓದುತ್ತೇವೆ. ನಮಗೆ ಆಶ್ಚರ್ಯವಾಗಬಹುದು, ದೇವರು ಜೊತೆಗಿದ್ದಾನೆ ಎಂಬ ಶುಭ ಸುದ್ದಿಗೆ ಮರಿಯಳು ಏಕೆ ಹೆದರಿದಳು? ಪ್ರಿಯರೇ, ಬೈಬಲ್ನಲ್ಲಿ ದೇವರು ನಿನ್ನ ಸಂಗಡ ಇದ್ದಾರೆ ಎಂಬ ಮಾತು ಕೇವಲ ಒಂದು ಆರೈಕೆಯಲ್ಲ, ಅದೊಂದು ದೊಡ್ಡ ಜವಾಬ್ದಾರಿಯ ಕರೆ. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುತ್ತೇವೆ, ಗಿದ್ಯೋನ ಇರಬಹುದು, ಮೋಶೆ ಇವರ ಸಂದರ್ಭದಲ್ಲಿಯೂ ಈ ಮಾತುಗಳು ಬಂದಾಗ ಅವರು ಕಠಿಣವಾದ ಕಾರ್ಯಗಳನ್ನು ಮಾಡಬೇಕಾಯಿತು. ಮರಿಯಳಿಗೆ ತನ್ನ ಜೀವನ ಸಂಪೂರ್ಣವಾಗಿ ಬದಲಾಗಲಿದೆ ಎಂಬ ಮುನ್ಸೂಚನೆಯೂ ಸಹ ಸಿಗುತ್ತದೆ. ಪ್ರಿಯರೇ, ನಮ್ಮ ಜೀವನದಲ್ಲಿ ಇಂತಹ ಕಷ್ಟಕರವಾದ ಬದಲಾವಣೆ ಆಗಬೇಕಾದಂತಹ ಸಂದರ್ಭಗಳು ಬಂದಾಗ ನಾವು ಹೆದರುತ್ತೇವೆ. ಆದರೆ ಆ ಹೆದರಿಕೆಯ ಸಮಯದಲ್ಲಿ ನಾವು ಇಂದು ದೇವದೂತರು ಮಾತೆ ಮರಿಯಮ್ಮನವರಿಗೆ ಹೇಳುವಂತಹ ಆ ಒಂದು ವಾಕ್ಯವನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಅದಾಗಿದೆ, ಹೆದರಬೇಡಿ, ಧೈರ್ಯದಿಂದಿರಿ, ಏಕೆಂದರೆ ದೇವರ ಕೃಪೆ ನಿಮಗೆ ದೊರೆತಿದೆ. ಪ್ರಿಯರೇ, ಭಯದ ನಡುವೆಯೂ ನಿನ್ನ ಚಿತ್ತದಂತೆಯೇ ನನಗಾಗಲಿ ಎಂದು ಮರಿಯಳು ಹೇಳಿದ ಒಪ್ಪಿಗೆಯೇ ಆಕೆಯನ್ನು ಧನ್ಯಳನ್ನಾಗಿ ಮಾಡಿತು. ಆದ್ದರಿಂದ ನಿಮ್ಮ ಜೀವನದಲ್ಲಿ ದೇವರು ಕಷ್ಟದ ಹಾದಿ ತೋರಿಸಿದರು, ಹೆದರಬೇಡಿ, ಆತನ ಕೃಪೆ ನಿಮ್ಮನ್ನು ನಡೆಸುತ್ತದೆ. ಆಮೇನ್.